ನೋಡ್ ಮೇಘನಾ, ಈ ಮನೆಗೆ ಯಾರೇ ಬಂದ್ರು ಬರ್ದೇ ಹೋದ್ರು ನೀನ್ ಎಲ್ಲಾರನ್ನೂ ಚೆನ್ನಾಗಿ ನೋಡ್ಕೋಬೇಕು. ಈ ಮನೆಗೆ ನೀನೇ ಆಧಾರ. ಇಲ್ಲಿ ಬಂದ್ ಹೋಗೋರ್ ಸಂಖ್ಯೆ ತುಂಬಾ ಜಾಸ್ತಿ. ಬಂದಿರೋರೆಲ್ಲ ಸ್ವಾರ್ಥಿಗಳೇ ಆದ್ರೂ ನೀನ್ ಮಾತ್ರ ಈ ಮನೆಯವ್ರ ಸೇವೆಗೆ ನಿಲ್ಲೇಬೇಕು. ಅಕ್ಕ ಅಲ್ವಾ ನೀನು, ಎಲ್ಲಾನು ಸಹಿಸ್ಕೋಬೇಕಮ್ಮ. ಪಾಪ ನಿಮ್ಮತ್ತೆ ನೋಡು, ಈ ವಯಸ್ಸಿನಲ್ಲಿ ಕಾಲ್ ಜಾರ್ ಬಿದ್ದು ಹಾಸಿಗೆ ಹಿಡ್ದಿದ್ದಾರೆ. ಅವ್ರನ್ನ ಮಾತ್ರ ನೀನ್ ಬಿಡ್ಲೇಬೇಡ, ಚೆನ್ನಾಗಿ ನೋಡ್ಕೋಬೇಕು ಮೇಘನಾ. ನಾನು ನಿಂಗೆ ಹೇಳಿಲ್ವಾ ಎಲ್ಲೋ ಏನೋ ಮಿಸ್ ಹೊಡಿತಾ ಇದೆ ಅಂತ? ಏನ್ ಮಿಸ್ ಹೊಡಿತಿದೆ? ಗಂಡ ನಮ್ಮ ಮಾತನ್ನ ಕತ್ ಕೇಳಿಸ್ಕೊತಾ ಇದ್ದ. ಅಯ್ಯೋ, ಅವರೇ ನಮ್ಮ ಮಾತು ಕತ್ ಕೇಳಿಸ್ಕೊಳ್ತಾರೆ. ನಾಳೆ ಮಧುರಾ ಬರ್ತಾಳೆ ಅಂತ ಮೇಘನಾ ತಲೆಗೆ ಹುಳ ಬಿಟ್ಟು ಈಗ ಅವಳ ಬಗ್ಗೆ ಏನ್ ಮಾತಾಡ್ಕೋತಾ ಇದೀವಿ ಅಂತ ಕೇಳಿಸ್ಕೊಳಕ್ ಬಂದಿದ್ದಾನೆ. ಎಷ್ಟೇ ಆದ್ರೂ ಪೊಲಿಟಿಷಿಯನ್ ಬುದ್ಧಿ. ಆಂಟಿ ಹೇಳಿ. ಮೇಘನಾ, ನಿನಗೆ ಇದೆಲ್ಲ ಹೇಳಿದ್ರೆ ಅರ್ಥ ಆಗಲ್ಲ. ನೀನ್ ನಾಳೆ ನೆಮ್ಮದಿಯಾಗಿ ಪೂಜೆ ಮಾಡು. ಪೂಜೆನಾ? ಏನ್ ಪೂಜೆ? ತಾಳಿ ಕಟ್ಟಿಸ್ಕೊಂಡಿರೋ ಹೆಂಡ್ತಿ ನೀನು, ನಿನ್ಗೆ ಗೊತ್ತಿಲ್ವಾ? ನಾಳೆ ಗಂಡಂದ್ರಿಗೆ ಪೂಜೆ ಮಾಡೋ ದಿನ. ಒಳ್ಳೆ ಗಂಡನ್ಗೆ ಕಾಲಕ್ಕೆ ಪೂಜೆ, ಕೆಟ್ಟ ಗಂಡನ್ಗೆ ಮುಖಕ್ಕೆ ಪೂಜೆ. ನೀನ್ ವಿಕ್ರಮ್ ಕಾಲಕ್ಕೆ ಪೂಜೆ ಮಾಡಿ ಬೀಳಿಸ್ಕೊ. ಅಂದ್ರೆ ಒಲಿಸ್ಕೊ ಅಂತ ನಾ ಹೇಳಿದ್ದು. ನಾಳೆ ಭೀಮನ ಅಮಾವಾಸ್ಯೆ. ವಿಕ್ರಮ್ ಕಾಲ್ಗೆ ನೀನೇ ಪೂಜೆ ಮಾಡಬೇಕು. ನೀನ್ ಮಾತ್ರನೇ ಪೂಜೆ ಮಾಡಬೇಕು. ಯಾವುದೇ ಕಾರಣಕ್ಕೂ ಮಧುರಾ ಪೂಜೆ ಮಾಡೋ ಹಾಗಿಲ್ಲ. ನೋಡು, ನಾಳೆ ವಿಕ್ರಮ್ ತುಂಬಾ ಪ್ರಯತ್ನ ಪಡ್ತಾನೆ ಮಧುರಾ ಕೈಲಿ ಪೂಜೆ ಮಾಡಿಸ್ಕೋಬೇಕು ಅಂತ. ಆದ್ರೆ ನೀನ್ ಬಿಡೋ ಹಾಗಿಲ್ಲ. ಪೂಜೆ ನೀನ್ ಮಾಡಿ ಆಶೀರ್ವಾದ ನೀನ್ ಮಾತ್ರನೇ ತಗೋಬೇಕು. ಮಧುರಾ ಪೂಜೆ ಮಾಡದೆ ಅವನಿಂದ ದೂರ ಹೋಗ್ತಾ ಇದ್ದಾಳೆ ಅನ್ನೋದು ಅವಳಿಗೆ ಅರ್ಥ ಆಗ್ಬೇಕು. ಈ ಮಾತು ನಿನಗೆ ಅರ್ಥ ಆಯ್ತಾ? ನಾಳೆ ಹೆಂಡತಿರ ಹಬ್ಬ, ಭೀಮನ ಅಮಾವಾಸ್ಯೆ. ವಿಕ್ರಮ್ ಸಿಂಹನ್ನ ಮನೆಯಿಂದ ಎಲ್ಲೂ ಹೊರಗಡೆ ಹೋಗೋದಕ್ಕೆ ಬಿಡ್ಬೇಡ ಮೇಘನಾ.